ಸೇರಿದ್ದೀವಿ. ಕರ್ನಾಟಕ ಸರ್ಕಾರ ಮತ್ತು ನಮ್ಮ NGO ಆದ ಕ್ಯಾಡಮಿಸ್ ಟ್ರಸ್ಟ್ ವತಿಯಿಂದ ಈ ದಿನ ಒಂದು ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥ BGS ಸಂಸ್ಥೆ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರು, ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತು ಈ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀ 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 ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರು. ಈ ಸಂಸ್ಥೆ ಹೇಳಬೇಕು ಅಂದರೆ ನಾನು ಈ ಸಂಸ್ಥೆಯಲ್ಲಿ ಈ ಹಾಸ್ಟೆಲ್ಲಿ ಬೆಳೆದನು. ನಾನು ಮೆಡಿಕಲ್ ಮತ್ತು ಹಾಸ್ಟೆಲ್ ಮಾಡಬೇಕಾದ್ರೆ ವಿಜಯನಗರ ಹಾಸ್ಟೆಲಲ್ಲಿದ್ದೆ. ಈ ಸಂಸ್ಥೆ ಬಗ್ಗೆ ನನಗೆ ತುಂಬ ಅಗಾಧವಾದ ಒಂದು 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 ಗೌರವವಿದೆ, ಅಭಿಮಾನ ಇದೆ, ಗೌರವವಿದೆ. ಸಂಸ್ಥೆ ಬಗ್ಗೆ ಹೇಳೋಕ್ಕೆ ಒಂದು ವರ್ಡ್ಸ್ಗಳೇ ಬರ್ತಾ ಇಲ್ಲ. ಎಷ್ಟೋ ವಿದ್ಯಾರ್ಥಿಗಳು ದೇಶಾದ್ಯಂತ ಸ್ವಾಮೀಜಿ ಮಠದ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಸ್ವಾಮೀಜಿ ಸಂಸ್ಥೆಯಲ್ಲಿ ಬೆಳೆದಿದ್ದಾರೆ. ಇಷ್ಟು ಆಧುನಿಕ ಶೈಲಿಯಲ್ಲಿ BGS ಅನ್ನೋ ಸಂಸ್ಥೆ, BGS ಆಸ್ಪತ್ರೆ, ಅಪೋಲೋ ಆಸ್ಪತ್ರೆ, ಫೋರ್ಟಿಸ್ ಆಸ್ಪತ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ನಮ್ಮ ಕರ್ನಾಟಕದಲ್ಲಿ BGS ಆಸ್ಪತ್ರೆ, ಗ್ಲೋಬಲ್ ಆಸ್ಪತ್ರೆ ರಾರಾಜಿಸ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಎಷ್ಟೋ ವಿದ್ಯಾರ್ಥಿಗಳು ಇಷ್ಟು ಕ್ರೌಡ್ ನೋಡಿದ್ರೆ ಒಂಥರ ಖುಷಿಯಾಗುತ್ತೆ. ನಮ್ಮ ಕರ್ನಾಟಕ ಸರ್ಕಾರದವರು ಯಮುನಾ ಮೇಡಮ್ ಅವರು ಮತ್ತು ಡೈರೆಕ್ಟರ್ ಹೇಳ್ತಾಯಿದ್ರು, ನಟರಾಜ್ ಸರ್ ಹೇಳ್ತಾಯಿದ್ರು, ತುಂಬ ಕ್ರೌಡ್ ಇರಲಿ, ಅವೇರ್ನೆಸ್ಸು, ಒಂದು ಜಾಗೃತಿ ಹೆಚ್ಚು ಜನಕ್ಕೆ ಕೊಡಬೇಕು ಅಂತ ಹೇಳ್ತಿದ್ರು. ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಕೇವಲ ಶುಕ್ರವಾರ ನನಗೆ ಅಫಿಷಿಯಲ್ ಆರ್ಡರ್ ಬಂತು. ನಾನು ಆ ದಿನ ಆಡಳಿತವಾದಂಥ ಡಾಕ್ಟರ್ ಮೋಹನ್ ಸರ್ನ ಭೇಟಿ ಮಾಡಿದೆ. ಅವರು ಜಯಶ್ರೀ ಮೇಡಮ್ ಅವರು, ಓಂ ಪ್ರಕಾಶ್ ಅವ್ರನ್ನ ಚರ್ಚಿಸಿ ತಟ್ಟಂತ ನಾನು ಆಯಿತು ಸ್ವಾಮೀಜಿಯವರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ಕಾರ್ಯಕ್ರಮ ಮಾಡಿ ಡಾಕ್ಟರ್ ಅಂತ ಹೇಳಿದ್ರು. ಕೇವಲ ಶನಿವಾರ ಭಾನುವಾರ ರಜಾ, ನಿನ್ನೆ ಮೊನ್ನೆ ಇವತ್ತು 3 ದಿನ. ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ನಮ್ಮ ಈ ದಿನ ಗೌರ್ಮೆಂಟ್ ಅಫಿಷಿಯಲ್ಸು, DHO ಅವರು, ಪೊಲೀಸ್ ಅಧಿಕಾರಿಗಳು ಇವರೆಲ್ಲರೂ ಸೇರಿ ಒಂದು ಮ್ಯಾಕಥಾನ್ ಏನು ಮಾಡಬೇಕು ಅಂತ ಇದ್ದಾರೆ. ಈ ಡ್ರಗ್ಸ್ ಏನಿದೆ ಇದು ಎಷ್ಟು ಒಳ್ಳೆಯದು ಕೆಟ್ಟದ್ದು ಅಂತ ಅವ್ರವ್ರ ಭಾವನೆಗೆ ಬರಬೇಕು. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥವ್ರು ಒಂದು ಮಾತು ಹೇಳಿದ್ರು, ಅಭಿಮಾನ ಅಂತ. ಪ್ರತಿಯೊಂದು ವಿಷಯದಲ್ಲೂ ಅಭಿಮಾನ ಇರಲೇಬೇಕು. ನಾವು ಹೆಣ್ಣು ಹೊನ್ನು ಮಣ್ಣು 3 ಇದೆ ನಮ್ಮ ದೇಶದಲ್ಲಿ. ನಾವು ಯಾವುದಕ್ಕೆ ಏನೇನು ಗೌರವ ಕೊಡ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ, ಅದು ಕಾಲೇಜ್ ಲೆವೆಲ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಲೆವೆಲ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಡೇಂಜರ್ಸ್ ಆಗಿ ಹೋಗ್ತಾ ಇದೆ. ಮದ್ಯ ವ್ಯಸನಿಗಳು ಆಗಿರ್ಬೋದು, ಕುಡಿಯೋ ಚಟ ಆಗಿರ್ಬೋದು, ಅಥವಾ ಔಷಧಿಗಳಿಂದ ಆಗಿರ್ಬೋದು, ಅಥವಾ ಡ್ರಗ್ಸ್ ಅಂದರೆ ತುಂಬ ವೆರೈಟಿ ಆಫ್ ಡ್ರಗ್ಸ್ ಇದೆ. ಇದನ್ನೆಲ್ಲ ತಗೊಂಡಿರೋದು ನೋಡ್ತಾ ಇದ್ರಿ. ಇತ್ತೀಚಿನ ದಿನಗಳಲ್ಲಿ ಎಜುಕೇಷನ್ ಏನು ಎಜುಕೇಟೆಡ್ ಇದ್ದಾರೋ ಅದಕ್ಕಿಂತ ಅನ್ಎಜುಕೇಟೆಡ್ಗಿಂತ ಎಜುಕೇಟೆಡೇ ಜಾಸ್ತಿ ಜನ ತಗೊಳ್ತಾ ಇದ್ದಾರೆ. ಇವತ್ತು ನಾವೇನು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ, ಒಂದು TV ಸೀರಿಯಲ್ಸ್ ಆ್ಯಕ್ಟರ್ ಆಗಿರ್ಬೋದು, ಒಬ್ಬ ಫಿಲಮ್ ಆ್ಯಕ್ಟರ್ ಆಗಿರ್ಬೋದು, ಅಥವಾ ಒಳ್ಳೊಳ್ಳೆ ಹೀರೋಗಳಾಗಿರ್ಬೋದು. ಆದರೆ ಸಮಾಜದಲ್ಲಿ ಎಲ್ಲ ಥರದ ಜನ ಇದ್ದಾರೆ. ಇವತ್ತು ಡಾಕ್ಟರ್ಸ್ ಅನ್ನೋದು ಏನು ಮಧ್ಯದಲ್ಲಿ ನಾವು ಇಟ್ಕೊಂಡಿದ್ದೀವೋ, ಪೂಜಾರಿ, ದೇವರು ಇದೇ ಥರ ಬಂದಿದ್ರು. ತುಂಬ ರಿಚೆಸ್ಟ್ ಮ್ಯಾನ್, ತುಂಬ ರಿಚೆಸ್ಟ್ ಮ್ಯಾನ್. ತುಂಬ ಮದುವೆ ಮಾಡಿ ಕೋಟ್ಯಾಂತರ ರೂಪಾಯಿ ಮದುವೆ ಮಾಡಿಕೊಟ್ಟಿದ್ದಾರೆ. ಆದರೆ ಮದುವೆಯಾಗಿ 6 ತಿಂಗಳಿಗೆ ಅವರು ಡೈವರ್ಸ್ ಆಯಿತು. ಯಾಕಪ್ಪ ಅಂತ ಕೇಳಿದ್ರೆ ಅವ್ನು ಡ್ರಗ್ಗಿಸ್ಟು ಸ್ವಾಮೀಜಿ ಅಂತ ಅಂದರೆ. ಮತ್ತು ಏನು ಪ್ರಯೋಜನ? ನಮ್ಮ ಹತ್ರ ದುಡ್ಡಿದ್ದು ಹಣ ಎಷ್ಟೇ ಇರಲಿ, ಮನಸ್ಸಿಗೆ ನೆಮ್ಮದಿ ಇಂಪಾರ್ಟೆಂಟ್ ಆಗ್ತದೆ. ಇವತ್ತು ನಮ್ಮ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ನಾನು ಬರೋಕ್ಕಾಗ್ತಾ ಇರಲಿಲ್ಲ. ಆದರೆ ನಮ್ಮ ಡಾಕ್ಟರ್ ಮೋಹನ್ ಅವರು, ಇದು ಸಣ್ಣ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಅಂತ ಬರಲ್ಲ, ಇದು ದುಶ್ಚಟ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ತುಂಬ ಅಳವಡಿಸ್ಕೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇವತ್ತು ವೆದರ್ ಆಗಿರ್ಬೋದು, ವೆದರ್ ಕಂಡೀಷನ್ ಎಲ್ಲ ಬದಲಾವಣೆ ಆಗ್ತಾ ಇದೆ. ಗ್ಲೋಬಲ್ ವೇರಿಯೇಷನ್ ಡಿಫ್ರೆಂಟಾಗಿ ಆಗ್ತಾ ಇದೆ. ಅದೇ ರೀತಿ ನಮ್ಮ ಸಂಸ್ಥೆಗಳು ಇವತ್ತಿನ ಕಾಲೇಜು ಲೆವೆಲಲ್ಲಿ ತುಂಬ, ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲೇ ಕೂಳ್ತಿದ್ದಾರೆ, ಕೆಂಗೇರಿಯರು, ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಸ್ವಾಮೀಜಿ ಈ ರೋಡೆಲ್ಲ ತುಂಬ ನಡೀತಾ ಇರ್ತದೆ, ತುಂಬ ಕೇರ್ಫುಲ್ಲಾಗಿ ನೀವು ಹುಡುಗರಿಗೆ ಬಹಳ ಎಚ್ಚರಿಕೆಯಿಂದ ಇರೋಕ್ಕೆ ಹೇಳಬೇಕು. ಯಾವುದೇ ಆದರೂ ಸಂಸ್ಥೆ ಒಂದೇ, ನಮಗೆಲ್ಲರಿಗೂ ಒಳ್ಳೆ ರೀತಿ ಆಗಬೇಕು ಅಂತ. ಆದರೆ ನಮ್ಮ ಸಂಸ್ಥೆಯಲ್ಲಿ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಇನ್ನೊಂದು ಸಂಸ್ಥೆಯಲ್ಲಿ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕಾಣದಂತೆ ಮಾಯವಾದನು ಅಂತ. ಯಾರು ಏನು ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ಹೋಗಲಾಡಿಸ್ಬೇಕು, ಜನಕ್ಕೆ ಅವೇರ್ನೆಸ್ ಕೊಡಬೇಕು ಅಂತ ಏನು ನಮ್ಮ DHO ಅವರಾಗಿರಲಿ, ನಮ್ಮ ಅಧಿಕಾರಿಗಳೆಲ್ಲ ಸೇರಿ ಮಾಡ್ತಾ ಇದ್ದಾರೋ ಇದು ತುಂಬ ಶ್ಲಾಘನೀಯವಾದ. ಇಂಥ ಕಾರ್ಯಕ್ರಮಗಳು ಕಾಲೇಜ್ ಲೆವೆಲಲ್ಲಿ ಆಗಲಿ, ಸ್ಕೂಲ್ ಲೆವೆಲಿಂದನೇ ನಾವು ಮಾಡಿದ್ರೂ ತಪ್ಪೇನಿಲ್ಲ. ಇವತ್ತು ಬರೀ ಕಾಲೇಜ್ ಒಂದರಲ್ಲೇ ನಡೆಯುತ್ತೆ ಅಂತ ನಾವು ಹೇಳೋಕ್ಕಾಗ್ತಾ ಇಲ್ಲ.
ಸ್ಕೂಲ್ ಲೆವೆಲಲ್ಲೂ ಇರ್ಬೋದು, ಆದರೆ ಅದನ್ನು ಪತ್ತೆ ಹಚ್ಚಬೇಕು. ಅದನ್ನು ಪತ್ತೆ ಹಚ್ಚೋ ಕೆಲಸ ನಮ್ಮ ಎಲ್ಲ ಅಧಿಕಾರಿಗಳು ಸೇರಿ, ನಮ್ಮ ಸಂಘ ಸಂಸ್ಥೆಗಳೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿ ಅಂತ ಹೇಳಿ, ಈ ಕಾರ್ಯಕ್ರಮ ಬಂದು ಇಲ್ಲಿ ಏನು ಒಂದು BGS ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ವತಿಯಿಂದ ಮಾಡ್ತಾ ಇದ್ದೀರಿ, ನಮ್ಮ ಎಲ್ಲ NGOಸ್ಗಳು ಸೇರಿ ಮಾಡ್ತಾ ಇದ್ದೀರಿ. ಇದು ತುಂಬ ಯಶಸ್ವಿ ಆಗಿದೆ ಅಂತ ನಾನು ಭಾವಿಸ್ಕೊಂಡು ಇದನ್ನೇ ಜನರಲ್ಲಿ ಅರಿವು ಮೂಡಿಸ್ಬೇಕು, ವಿದ್ಯಾವಂತರಲ್ಲಿ ಅರಿವು ಮೂಡಿಸ್ಬೇಕು. ಇದನ್ನಿನ್ನೂ ಹಳ್ಳಿ ಪ್ರದೇಶಕ್ಕೂ ಸಹಿತ ನಾವು ತಗೊಂಡು ಹೋಗಬೇಕಾಗುತ್ತೆ. ಇದನ್ನು ಓನ್ಲಿ ಪಟ್ಟಣ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ ಮಾತ್ರ ಇದನ್ನೆಲ್ಲ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಹಳ್ಳಿ ಪ್ರದೇಶಗಳಲ್ಲೂ ಇದು ವ್ಯಾಪಿಸ್ಕೋಬೇಕಾಗ್ತದೆ. ಹಳ್ಳಿಯಿಂದ ದಿಲ್ಲಿ ಅಂತ ನಾವೇನು ಯಶಸ್ವಿ ಆಗಲಿ ಅಂತ ಹೇಳಿ ಆ ಸ್ವಾಮೀಜಿಯವರ ಆಶೀರ್ವಾದ, ಭಗವಂತನ ಆಶೀರ್ವಾದ ನಿಮ್ಮೆಲ್ಲರಿಗೂ ಸದಾಕಾಲ ಇರಲಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಶ್ರೀ ಗುರುಗಳು.